ಹಲೋ ಆ್ಯಂಡ್ ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಡಿಪ್ಲೊಮಾ ಸ್ಟೂಡೆಂಟ್ಸ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಡಿಪ್ಲೊಮಾ CET 2025 ಇದರ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಮತ್ತು ಎಕ್ಸಾಮ್ ಯಾವಾಗ ನಡೆಯುತ್ತೆ ಮತ್ತು ಅದರದ್ದು ಟೈಮಿಂಗ್ ಎಲ್ಲ ಡೀಟೇಲ್ಸ್ KEA ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿಂದ ಡಿಸ್ಪ್ಲೇ ಮಾಡಲಾಗಿದೆ. ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಂದರೆ ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ಲೈಕ್ ಮಾಡಿ. ಅಷ್ಟೇ ಅಲ್ಲ, ಈಗ ನಾವು ನೋಡ್ಬೋದು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯಲ್ಲಿ ನಾವು ಆಲ್ರೆಡಿ ಪ್ಲೇಲಿಸ್ಟನ್ನು ಮಾಡಿದ್ದೀವಿ. ಎಲ್ಲ ಫೈನಲ್ ಇಯರ್ ಸಬ್ಜೆಕ್ಟ್ಸದ್ದು ಪಾಸಿಂಗ್ ಪ್ಯಾಕೇಜ್, ಯಾವುದೇ ಬ್ರಾಂಚ್ ತೊಗೊಳ್ಳಿ, ಎಲೆಕ್ಟ್ರಿಕಲ್ ಆಗಲಿ, ಮೆಕ್ಯಾನಿಕಲ್, ENC, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಅಷ್ಟೇ ಅಲ್ಲ ಫಸ್ಟ್ ಇಯರ್ PMS, ಕಂಪ್ಯೂಟರ್ ಸೈನ್ಸದು, FOC, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, AMT ಇವೆಲ್ಲ ಸಬ್ಜೆಕ್ಟ್ಸ್ ಪಾಸಿಂಗ್ ಪ್ಯಾಕೇಜ್ ಜೊತೆಗೆ ನಿಮ್ಗೆ ಇನ್ನೊಂದು ಏನಂದರೆ ನಾವು DCET ಪ್ರೀವಿಯಸ್ ಕ್ವಶನ್ ಪೇಪರ್ಸನ್ನು ಕೂಡ ಇಲ್ಲೇ ಸಾಲ್ವ್ ಮಾಡಿದ್ದೀವಿ. ಇಲ್ಲಿ ನಾವು ನೋಡಬಹುದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಏನಿದಾವಲ್ಲ, ನಾವು ಇದನ್ನು ಸಾಲ್ವ್ ಮಾಡಿದ್ದೀವಿ. ನಿಮಗೆ ಆಲ್ರೆಡಿ ನಾನು ಅಲ್ಲಿ 2 ಸಬ್ಜೆಕ್ಟ್ಸನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ, ನಾವು ಉಳ್ಕಿದ್ದು ಸಬ್ಜೆಕ್ಟ್ಸ್ ಏನಿದೆಯಲ್ಲ ಅಪ್ಲೋಡ್ ಮಾಡಿ ನಿಮಗೆಲ್ಲ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಇದ್ದೀವಿ. ಬನ್ನಿ ಈಗ ಡಿಪ್ಲೊಮಾ CET ಸ್ಟಾರ್ಟ್ ಡೇಟ್, ಎಂಡ್ ಡೇಟ್ ಯಾವಾಗಿದೆ ನೋಡ್ಕೊಳ್ಳುವ. ಇಲ್ಲಿ ನಾವು ನೋಡಬಹುದು ಡಿಪ್ಲೊಮಾ ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ಇದ್ರದ್ದು ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ದಿಸ್ ಈಸ್ ಸ್ಟಾರ್ಟ್ಸ್ ಫ್ರಾಮ್ 24/4/2025 ಟು 10/5/2025 ಅಂದರೆ 24ನೇ ಏಪ್ರಿಲಿಂದ 10ನೇ ಮೇ ತನಕ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ. ಅದಾದ ನಂತರ ಎಕ್ಸಾಮ್ ಯಾವಾಗಿದೆ ಅಂದರೆ ಎಕ್ಸಾಮ್ ಈಸ್ ಆನ್ 31st ಮೇ 2025, 31ನೇ ಮೇಗಿರುತ್ತೆ. ಅಂದರೆ ವಿ ಆರ್ ಲೆಫ್ಟ್ ವಿತ್ ಓನ್ಲಿ 5 months, ಇನ್ನು 5 ತಿಂಗಳ ನಮ್ಮ ಹತ್ರ ಟೈಮ್ ಇದೆ. ಟೈಮಿಂಗ್ ಬಂದುಬಿಟ್ಟು 2 ಗಂಟೆಯಿಂದ 5 ಗಂಟೆ ತನಕ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆ ತನಕ. ಈಗ ನಮ್ಗೆ ಗೊತ್ತಿರುವಂಗೆ ಇಲ್ಲಿ ಸಬ್ಜೆಕ್ಟ್ಸು ಕೂಡ ನಾವು ನೋಡಬಹುದು. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸ್, IT ಸ್ಕಿಲ್, FEEE ಮತ್ತು PMS ಇವೆಲ್ಲ 5 ಸಬ್ಜೆಕ್ಟ್ಸ್ ಒಂದೇ ಪೇಪರಲ್ಲಿ ಇರುತ್ತೆ. ನೆನ್ಪಿಟ್ಕೊಳ್ಳಿ, 5 ಸಬ್ಜೆಕ್ಟ್ಸ್, ಈಚ್ ಸಬ್ಜೆಕ್ಟ್ ಕ್ಯಾರೀಸ್ 20 ಮಾರ್ಕ್ಸ್, ಟೋಟಲ್ 100 ಮಾರ್ಕ್ಸ್ ಪೇಪರ್ ಇರುತ್ತೆ. ಆಬ್ಜೆಕ್ಟಿವ್ ಕ್ಯಾಲ್ಕುಲೇಟರ್ ಅರಾವ್ ಇರುವುದಿಲ್ಲ ಇದರಲ್ಲಿ. 3 hours ಟೋಟಲ್ ಪೇಪರ್ ಇರುತ್ತೆ. ಅದಕ್ಕೆ ನೀವು ಪ್ಲ್ಯಾನ್ ಮಾಡಿ ಈಗಿಂದ ಚೆನ್ನಾಗಿ ಸ್ಟಡಿ ಮಾಡಿ ಮತ್ತು ಒಳ್ಳೆ ರ್ಯಾಂಕ್ ಪಡೆದುಕೊಳ್ಳಿ ಅಂತ ಹೇಳಿ ನಾನು ಈ ವಿಡಿಯೋ ಮುಗಿಸ್ತೀನಿ. ಥ್ಯಾಂಕ್ ಯು.